ಬಂದೆಪ್ಪ. ಗೊತ್ತಾಯ್ತು ಬಾಮ್ಮ. ರಾಜಾ ಬೇಗ ಹೊಡ್ಕೊಂಬಾರ. ಹೋಗೆ ಹೋಗು. ಬದುಕಿರೋ ಹೆಂಡತಿಗೆ ಒಂದಿನಾರು ಉಂಡ ತಿಂದ ಅಂತ ಕೇಳಿಲ್ಲ ನಿಮ್ಮಪ್ಪ. ಸತ್ತಿರೋರು ಮಾತ್ರ ಕೂಳಾಕ್ಬಿಡ್ತಾನೆ. ಅವಳು ಸತ್ತಿದ್ರಿಂದಾನೇ ನಿನಗೊಂದು ಬಾಳ ಸಿಕ್ತು ಅನ್ನೋ ಕೃತಜ್ಞತೆ ಅಂತೂ ನಿನಗಿಲ್ಲ. ನನಗಾದ್ರೂ ಇರೋದು ಬೇಡವೇನೆ? ಯಾರ್ ಬೇಡ ಅಂತಾರೆ? ಸತ್ತೋಳ್ ಜೊತೆನೆ ಹೋಗಿ ಸಂಸಾರ ಮಾಡು. ಪೀಡೆ ತೊಲಗ್ತು ಅಂತ ತಲೆ ತೊಳ್ಕೊಂತೀನಿ. ನಡಿಯೇ, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ. ದಿನ ಸಾಯೋರ್ಗಳವ್ರು ಯಾರು ಅಂತ ಇವಳು ಯಾವಾಗಲೂ ಇದ್ದದ್ದೆ. ಇವತ್ತು ನಮ್ಮ ಗೌರಿ ತಾಯಿ ಸತ್ತ ದಿನ. ಆಕೆ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದೀನಿ. ಹಾಗೇನೆ ಅವಳ ಹೆಸರಲ್ಲಿ ಅರ್ಚನೆ ಮಾಡ್ಕೊಡಿ. ಹೂನಲಂಕಾರ ಚೆನ್ನಾಗಿತ್ತಲ್ಲ ದೇವ್ರಿಗೆ. ಶ್ರಾವಣ ಮಾಸದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಓ ಏನ್ ಮರಿ ಪೂಜೆ ಜೋರ? ಏಜ್ 20 ಆದ್ರೂ ಒಂಟಿ. ಒಂಟಿ ಆದ್ರೇನಂತೆ, ಜಂಟಿ ಆಗಕ್ ನಾನಿಲ್ವಾ? ಸರಿಯಾಗಿ ಹೇಳಿದೆ ಗುರು ನೀನು. ಥೂ, ನಿಮ್ಮ ಮಾನ ಮರ್ಯಾದೆ ಇಲ್ದಿರ ಅಲ್ಕ ನಾಯಿಗಳ. ಏನ್ ಚಿನ್ನ ನಾಯಿಗಳಂತ ಯಾರಿಗಂತಿದ್ಯಾ ನೀನು? ಯಾವ ಊರಲ್ಲೇ ಗಡಬನ ಮಕ್ಕಳ ದಾರಿಲಿ ಹೋಗ್ಬರೋ ಹೆಣ್ಮಕ್ಳನ್ನೆಲ್ಲ ಹೀಗೆ ಚುಡಾಯಿಸ್ತಾ ಇದ್ದೀರಲ್ಲ? ಅದನ್ನ ಕೇಳಕ್ ನೀನ್ ಯಾವನು? ಸುಮ್ನೆ ಮುಚ್ಕೊಂಡೋಗ. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದಂತ ಕಣ್ರು. ಮಾತಾಡ್ಬಾರ್ದು. ಮಾತಾಡ್ಬಾರ್ದು. ದೊಡ್ಡವ್ರ ಹತ್ರ ಮಾತಾಡ್ಬಾರ್ದಂತ. ಬೇಡ, ಚಿಕ್ಕವ್ರ ಹತ್ರನೇ ಮಾತಾಡೋಣ. ಇನ್ನೊಂದ್ಸಲ ಹೆಣ್ಮಕ್ಳು ತಂಟೆಗೇನಾದ್ರೂ ಬಂದ್ರೆ ನನ್ನ ಮಕ್ಕಳ್ರ ಒಬ್ಬೊಬ್ರು ಕೈ ಕಾಲ್ ಕತ್ತರಿಸಾಕ್ತೀನಿ. ಹುಷಾರ್. ಪರವಾಗಿಲ್ಲ ಬಿಡ್ಲ. ಹಗಲು ರಾತ್ರಿ ಅವನ್ ಸೈಟ್ನ ಓಡಾಡಿದ್ ನೋಡಿ ಅಡ್ನಾಡಿ ಅನ್ಕೊಂಡಿದ್ದೆ. ಇವತ್ತು ನೀವು ಊಟದಕ್ಕೂ ಸಾರ್ಥಕ ಆಯ್ತು ಬಿಡ್ಲ. ಅಬ್ಬಾ, ಇಷ್ಟು ದಿವಸಕ್ಕೆ ಮಗನ್ ಬಗ್ಗೆ ಒಂದೊಳ್ಳೆ ಮಾತಾಡಿದ್ರಲ್ಲ, ನನ್ ಪುಣ್ಯ. ಏನಪ್ಪ, ಏನು ಪೆಟ್ಟಾಗ್ಲಿಲ್ಲ ತಾನೆ? ನನ್ಗೇನು ಆಗಿಲ್ಲ ಸರ್. ಸದ್ಯ. ಇವರು ರಾಂಪುರದ ಬಸಣ್ಣ ಅಂತ, ಇವ್ರ ಮಗಳು ಗೌರಿ. ನಮಸ್ಕಾರ. ಇವರು ಶಿವಪುರದ ನಂಜಪ್ಪನವರು ಅಂತ, ಇವರ ಧರ್ಮಪತ್ನಿ ಸಾವಿತ್ರಮ್ಮ. ನಮಸ್ಕಾರ. ಇವರ ಏಕೈಕ ಪುತ್ರ ಶಿವಕುಮಾರ್. ನಮಸ್ಕಾರ. ಇವ್ರ ಮನೆ ದೇವರು ಶ್ರೀಕಂಠೇಶ್ವರ. ನಮ್ಮ ಶ್ರೀಕಂಠೇಶ್ವರ. ಪೂಜೆ ಮುಗಿಸ್ಕೊಂಡು ನಗುವಿನಹಳ್ಳಿಗೆ ಹೆಣ್ಣೊಳ್ಳಿ ಹೊರಟಿದ್ದಾರೆ. ಹೌದು, ಬಹಳ ಸಂತೋಷ. ಅಮ್ಮ, ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಹುಡುಗಿ